ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕರಿಸಿ 70 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಬೌದ್ಧ ಮಹಾಸಮ್ಮೇಳನ ನಡೆಯಿತು. ಸಮ್ಮೇಳನದಲ್ಲಿ ಮಯನ್ಮಾರ್ನ ಸಾಸನ ವಿಪುಲಾಮ ಬುದ್ಧ ತರಬೇತಿ ಕೇಂದ್ರದ ಪನಿಂದ ಸಯೋಡೋ, ಕೊಳ್ಳೇಗಾಲದ ಜೀತವನ ಬುದ್ಧ ವಿಹಾರದ ಭಂತೆ ಮನೋರಖಿತ್, ಬೈಲಕುಪ್ಪೆ ನಳಂದ ವಿಶ್ವವಿದ್ಯಾಲಯದ ಧರ್ಮಗುರು ರಾನ್ರಿಯನ್ ಪುಂಚೆ, ವಿಯೆಟ್ನಾಂನ ಗೋಖೋಮ್ ಬುದ್ಧ ವಿಹಾರದ ತಿಚ್ಮಿನ್ ಹಾನ್, ಅರುಣಾಚಲ ಪ್ರದೇಶ ಬುದ್ಧ ವಿಹಾರದ ಭಂತೆ ವಿಸುದ್ಧಶೀಲ, ಕಲಬುರಗಿಯ ಬುದ್ಧ ವಿಹಾರದ ಭಂತೆ ವರಜ್ಯೋತಿ, ಲಾವೋಸ್ ಬುದ್ಧ ವಿಹಾರದ ರಾಂಡಿಸೋಟ್, ಗಾಮಗೆರೆ ಬುದ್ಧ ವಿಹಾರದ ಭಂತೆ ಧಮ್ಮಪಾಲ ಇನ್ನಿತರು ಉಪಸ್ಥಿತರಿದ್ದರು. ಅಭಿಯಾನ ಅಂಗವಾಗಿ ನಡೆದ ಮೆರವಣಿಗೆಯಲ್ಲಿ ಬೌದ್ಧ ಬಿಕ್ಕುಗಳು, ಅಂಬೇಡ್ಕರ್ ಅನುಯಾಯಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಿವಿಧ ಜಾನಪದ ಕಲಾವಿದರ ನೃತ್ಯ ಜಾಥಾಗೆ ಮೆರುಗು ನೀಡಿತು. ಬಳಿಕ ಪನಿಂದ ಸಯೋಡೋ ಸರ್ವರನ್ನೂ ಸಮಾನವಾಗಿ ಕಾಣುವ, ಸರ್ವರನ್ನೂ ಸದಾಚಾರ ಸಂಪನ್ನರಾಗಿ ಪಂಚಶೀಲ ತತ್ವಗಳನ್ನು ಒಳಗೊಂಡ ಬೌದ್ಧ ಧರ್ಮದ ಸಾರವನ್ನು ಪ್ರತಿಯೊಬ್ಬರೂ ಅರಿಯಬೇಕೆಂದು ಮಾರ್ಗದರ್ಶನ ನೀಡಿದರು. Dr. Baba Ambedkar always suggests you be educated, be educated, be educated. ರಾನ್ರಿಯನ್ ಪುಂಚೆ, ನಾವು ಸತ್ಯ ಏನೆಂದು ತಿಳಿದುಕೊಳ್ಳಲು ಇಲ್ಲಿ ಸೇರಿದ್ದೇವೆ. ಹಾಗಾಗಿ ಇತರರನ್ನು ಕರುಣೆ ಪ್ರೀತಿಯಿಂದ ಕಾಣಬೇಕು. ಆಗ ನಮಗೆ ನಿಜವಾದ ಸ್ವಾತಂತ್ರ್ಯ ದೊರೆಯುತ್ತದೆ ಎಂದರು. ಬಂದಿಗಳಿಂದ ಸಾಧನ ಪ್ರೇಯರ್ ಮಾಡುವಾಗ ನಮಗೆ ಏನು ಅನಿಸುತ್ತಿದೆ, ಹಿಮಾಲಯ ಒಂದು ಯಾವುದೋ ಒಂದು ಜಾಗದಲ್ಲಿ ಫಾರೆಸ್ಟ್ ಕಾಡು ಒಳಗಿನಿಂದ ಬಂದೆಗಳು ಬಿಕ್ಕುಗಳು ಎಲ್ಲ ಧಮ್ಮದು ಪ್ರೇಯರ್ ಮಾಡುವಾಗ ಆ ಶಾಂತಿ ಅಲ್ಲಿಂದ ಎನರ್ಜಿ ಅಲ್ಲಿಂದ ಓಪನ್ ಆಗ್ತದೆ. ಭಂತೆ ವಿಸುದ್ಧಶೀಲ, ಬುದ್ಧನ ಸಂದೇಶಗಳನ್ನು ಎಲ್ಲರೂ ಪಾಲನೆ ಮಾಡಬೇಕು. ಈ ನಿಟ್ಟಿನಲ್ಲಿ ಬುದ್ಧ ಅಂಬೇಡ್ಕರ್ ತತ್ವಗಳನ್ನು ಅನುಸರಿಸಬೇಕು ಎಂದು ಮಾರ್ಗದರ್ಶನ ನೀಡಿದರು. And it can help us to have a good life in the future.